ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ನಿನ್ನೆ ತೊಟ್ಟಲ್ಕಾಯಿ ಅಂತಂದಿವಿಲ್ಲ, ಇಲ್ಲೇ ನಮ್ಮ ಮನೆ ಹಿಂದ್ಗಡೆನೇ ಇಲ್ಲೇ ಒಂದು ಪಕ್ಕದ ಹೊಲದಾಗ ಬಳ್ಳಿ ಐತದ. ಅಪ್ಪ ಹೋದ್ರ ಸಿಲೇಪನಿ ಹೇಳಿದ್ದೆ, ಅಪ್ಪ ಹೋದ್ರ ಸೈತ್ ಅಂತಂದಿದ್ರು. ನಾವು ಆಡ ಮೆಸ್ಸಕ್ಕೆ ಹೋಗಿದ್ದೆ, ಆದ್ರೆ ನಾನು ನೋಡ್ರಿಕ್ಕಿಲ್ಲ. ಕಾಯಿ ನೋಡೀನಿ, ಪಲ್ಯನೂ ತಿಂದೇವಿ ಸಣ್ಣರಿದ್ದಾಗ. ಅಂದರೆ ಬಳ್ಳಿ ಹೆಂಗಿರ್ತೈತೆ ಅಂತ ನೋಡ್ರಿಕ್ಕಿಲ್ಲ. ಈಗ ಇಲ್ಲಿ ಅಪ್ಪ ಹೋಗಿ ನೋಡ್ಕೊಂಬಂದಾರ. ಕಾಯಿ ಅದಾವಂತ ಪೂರ್ತಿ ಮ್ಯಾಗೇನೋ ಅದಾವಂತ. ಈಗ ಹೋಗಿ ಹರ್ಕೊಂಬರ್ತೀವಿ, ಪಲ್ಯ ಮಾಡ್ತೀವಿ. ಪಲ್ಯ ಮಾಡಿ ತಿಂದು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಮಾರ್ಕೆಟ್ನಾಗ ಸಿಗೋದು ಕಡಿಮೆ ಏನೋ ಇವು. ರಾಮದುರ್ಗ ಸಿಗ್ತಾವನ? ರಾಮದುರ್ಗ ಸಿಗಂಗಿಲ್ಲ, ಹರ್ಕೊಂಬಂದು ಮಾರ್ತಾರೆ. ರಾಮದುರ್ಗ ಸಿಗ್ಬೋದು. ಎಲ್ಲಾದರೂ ಸಿಕ್ಕರೆ ತೊಟ್ಟಲ್ಕಾಯಿ ಅಂತ ಹೇಳ್ತಾರೆ ನೋಡ್ರಿ, ಅವ್ರ ಹೆಸರನ್ನ ತೊಟ್ಟಲ್ಕಾಯಿ. ಸಿಕ್ಕರೆ ತೊಗೊಂಬಂದು ಮಾಡ್ಕೊಂಡು ತಿನ್ನಿರಿ. ಅದಕ್ಕೋಸ್ಕರ ಒಂದು ಕಳು ಪಾಸ್ ಇರ್ತೈತೆ ಅಂತ ಹೇಳ್ತಾರೆ ನಮ್ಮ ಕಡೆ. ಕರೆನ ಸುಳ್ಳು ಗೊತ್ತಿಲ್ಲ, ಒಟ್ನಲ್ಲಿ ತಿನ್ಬೇಕಂತ ಹೇಳ್ತಾರೆ. ಈಗ ಕರ್ಚಿಕಾಯಿ ಐತಿ, ಈಗ ಕರ್ಚಿಕಾಯಿ ಐತಿಲ್ಲ ನಮ್ಮ ಭೂಮಿಗೆ. ಅಲ್ಲಿ ಅದನ್ನು ತಿನ್ಬೇಕು. ತೊಂಡೆಕಾಯಿ ಪಲ್ಯ ತಿನ್ಬೇಕ. ತೊಂಡೆಕಾಯಿ ಜಜ್ಜಿ ಕ್ಯಾಸ್ ನೀರಾಗ ಹೋಗಿಬೇಕ ಚಂದಿಂದಾಗ. ಮುಂಜಾನೆ ಜಜ್ಜಿ ಬೀಜ ತೆಗದ ಅದನ್ನ ಮಾಡ್ಕೊಂಡ್ ತಿಂದ್ರ ಅದು ಚಲೋ. ನಿಮ್ಮ ಕಡೆ ಹೆರ್ಚ್ ಮಾಡ್ತಾರ, ನಮ್ಮ ಕಡೆ ಜಜ್ಜಿ ಬೀಜ ತೆಗಿತಾರೆ. ಜಜ್ಜಿ ಬೀಜ ತೆಗದ ಕರ್ಚಿಕಾಯಲ್ಲೇ ಒಣಬೆ ಸೊಲಕೈತಿ. ಒಂದೇ ಸ್ವಲ್ಪ. ಹೌದಾ? ಇದಕ್ಕೆ ಭಾಳ ನೋಡಿಪ್ಪಿ ಗದಗ, ಕೊಪ್ಪಳ ಸೈಡ್, ರಾಯಚೂರು ಸೈಡ್ ಭಾಳ ಅದ. ಕೊಪ್ಪಳ ಏನೋ ರಾಯಚೂರು ಸೈಡ್ ಭಾಳ. ಅವ್ನು ತೊಟ್ಟಲ್ಕಾಯಿ ಹರಿಯಾಕಪ್ಪ ಈಗ ಇದನ್ನು ಮಾಡಾಕತ್ತಾರ, ಬಡ್ಗಿ ರೆಡಿ ಮಾಡಾಕತ್ತಾರ ಜೋಟಿ ಥರ. ಅವ ಬರ್ತಾನೆ ನಿಂದ್ರ ಕರ್ಕೊಂಡು. ನಾವು ಹೋಗೋಣ, ಹಂಗಾರೆ ಹೋಗೋಣ ನಡಿ. ನಾವು ಬರ್ತಾನೆ. ಕಾಯಿ ಐತಿ, ನಿಮ್ಗೆ ಕಾಣಿಸಂಗಿಲ್ಲ, ಅರ್ಧದಿಂದ ತೋರಿಸ್ತೀನಿ. ಅಪ್ಪ ಹರಿದ್ರು. ವಾವ್ ವಾವ್, ಇವ್ದ ನೋಡ್ರಿ ತೊಟ್ಟಲ್ಕಾಯಿ. ಸಿಕ್ತು ನನಗೆ ತೊಟ್ಟಲ್ಕಾಯಿ ಸಿಕ್ತು. ನಮ್ಮಪ್ಪ ಬಂದಾಗ ಸಿಕ್ತು ನೋಡ. ನೀನು ಅದಿ ವೇಸ್ಟ್. ನಾ ಹೇಳೀನಿ ಇಲ್ಲಿ ನಿನ್ನೆಲ್ಲಿ, ನಾನು ನೋಡೇನಿ ನಾನು ಆಡ ಮೇಸಕ್ಕೆ ಬಂದಾಗಿಲ್ಲ ಅಂತೇಳಿ. ಅವಾಗ ಆಡ ಮೇಸಕ್ಕೆ ಬರ್ದಿದ್ವಲ್ಲ ನೋಡಿ. ಹ್ಞೂ, ನಾ ಅಲ್ಲಿ ಬಳ್ಳಿನ ನೋಡ್ರಿಕಿಲ್ಲಪ್ಪ, ಅಲ್ಲಿ ಕೃಷಿಯರ್ದಾಗ ನೋಡ್ದಿಂದ ಗೊತ್ತು ನಂಗೆ. ಹೋಗಿ ಹರಿಯೋಗ, ನಮ್ಮಪ್ಪ ಹೆಂಗೆ ಹರಿಯಾಕತ್ತಾನ ನೋಡು. ಬಿತ್ತ ವಾವ್ ವಾವ್, ತೊಟ್ಟಲ್ಕಾಯಿ 2 ಸಿಕ್ಕು. ಅದ ಯಪ್ಪಿನ. ವಾ, ನನಗೆ ಫುಲ್ ಖುಷಿ ಆಗತ್ತದ ಈಗ. ಹೋಗ ತಗೋಗ, ಯಾರಿಗೆ ಹೇಳ್ಬೇಡ ವೆಂಕಟೇಶ. ಇಲ್ಲಿ ಕಡೆ ತಿನ್ನೋದು ಗೊತ್ತಿಲ್ಲ, ಹಾಳು ಮಾಡ್ಕೊಂಡು. ಇದು ಬಳ್ಳಿ ಹಚ್ಚಕ್ಕೆ ಬರಂಗಿಲ್ಲಪ್ಪ. ಬೀಜ ಹಾಕ್ಬಂದು ನೇಪೇವನ. ಹಂಗಾದ್ರೆ ನೋಡ್ಕೊಂತೀರಿ ವೆಂಕಟೇಶ. ನಂಗೆ ನೆನಪಾಗಂಗಿಲ್ಲ ಅನ್ನೋದು ಅಂದ್ರೆ. ಇವ್ನು ಪಕ್ಷಿ ತಿಂತಾವಪ್ಪ. ಅಗಿದಾವನ ಹರಿಬೇಡ, ಅಲ್ಲದ ಅದ. ವಾ, ಇಲ್ಲೇ ಇದ್ದಿದಾರ ಬಳ್ಳಿ ಐತ್ ನೋಡಲ್ ಮ್ಯಾಗ. ಇದೆಲ್ಲ ನೋಡಿ ಮತ್ತ. ಹೋಗ ಹರಿ, ಪಾಪ ಅಪ್ಪನ ಕೈ ಸೋಲ್ತಾವ. ಹೋಗ ನಿನ್ನ. ಹ್ಞೂ, ಮ್ಯಾಗ ಅವಂಗ ಎಲ್ಲಿ ಗೊತ್ತಾಗಬೇಕು. ಹೋಗ, ನೀ ಭಾಳ ಇದೀಪ ಮನುಷ್ಯ. ಹೋಗ, ಕೈ ನೋಸ್ತಾವ. ಹೋಗ, ಅವ್ನು ಕಾಣ್ಸಂಗಿಲ್ಲ ಪಾಪ. ಸರಿ ಅಂದ್ರೆ ಸರಿ ಆಗ್ತೇರಿ. ನೀ ಮಾತು ಅವಂಗ ಬಾಯ್ ಮಾಡ್ತೀಯಲ್ಲ, ಬಿಡಪ್ಪ ಅಲ್ಲೇ. ಈಗ ಹಿಡ್ಕೋತಾನ. ಹೋಗಿ ನೀ ಮುಂದಕ್ಕೆ. ಅವ್ನು ನೋಡ್ತಾನ. ಬಾಯಪ್ಪ, ಬಾಯ್ ಮಾಡಬೇಡ. ಮಂದಿ ಹೊಲ್ದಾಗ ಬಂದು ಕಳ್ತಾನ ನೋಡಕತ್ತಿ. ಆಡುಗಳು ತಿಂತಾವ ಎಪ್ಪಿದನ. ಅಯ್ಯೋ, ಆಡುಗಳಿಗೆ ಹರಿದು ಹಾಕಬಾರ್ದು. ಬೇರೆ ಗಿಡ ಕಡ್ದಿದ್ರನ ಅವ್ರ ಬೇನ್ ತಪ್ಪಲ ಕಡ್ಕೊಂಡು ಹೋಗಕ್ ಬಂದಿದ್ರಲ್ಲ. ಇಲ್ಲಿ ಯಪ್ಪ, ಇಲ್ಲೇ ಕೆಳಗಿತ್ತದ ಮನಗಂಡ ಹಬ್ಬಲ್ತ ಬಿಡು. ನಾವು ಆಡ ಮೇಸಕ್ ಬರ್ತಿದ್ದಿಲ್ಲ ಈಗ ಒಂದು 4-5 ವರ್ಷದಿಂದ. ಇಲ್ಲೇ ಕೆಳಗ ಇವ್ ಗಿಡ ಸಣ್ಣ ಇದ್ದಲ್ಲಪ್ಪ. ಎಲ್ಲಾ ಅಡ್ಡಾಡಿ ನೋಡಿ ಬಂದಿದ್ನಲ್ಲ. ಇವ್ ಗಿಡ ಸಣ್ಣ ಇದ್ದಲ್ಲಪ್ಪ. ಗಿಡ ಸಣ್ಣ ಇದ್ದಾಗ ಇಲ್ಲೇ ಹಬ್ಬಿತ್ತದ, ದುಂಡಕ ಇಲ್ಲೇ ಇತ್ತದ. ನಮಗೆ ಆಚಗಡೆ ಹತ್ತಿಲ್ಲ ಅಂದ್ರೆ ಮ್ಯಾಗಿನ ಒಡ್ಡಿನ ಮ್ಯಾಗ.
ವಾ ಎಷ್ಟು ಮಸ್ತ್ ಅದ ನೋಡ್ರಿ ತೊಟ್ಟಲ್ಕಾಯಿ. ಇದ್ರ ಮಗ್ಗಲ್ಕಾಯಿ ಐತಿ ನೋಡಿ ಅಲ್ಲೇ ಮ್ಯಾಲ. ಇನ್ನೂ ಕಾಣಿಸಂಗಿಲ್ಲ ಕುಡ್ಡ. ಅಲ್ಲೇ ಅದ ನೀಟ ಮ್ಯಾಲ ಈಚೆ ಕಡೆ ಬಳ್ಳಿ. ಅಲ್ಲೇ ಅದ ನೀಟಾಗಿ ತೋರಿಸ್ತೀನಿ. ಅದು ಹೌದೇನಾಗ ನೋಡ್ತೀನಿ ಕಾಣ್ತೈತಿ ನೋಡೋದ ಅಲ್ಲ ಅಲ್ಲ ಆಟ ಕಡೆ ಮ್ಯಾಗ ಹೋಗೋದು. ಇಷ್ಟಾರ ಸಿಕ್ಕು ಅಲ್ಲ ಪುಣ್ಯಕ್ಕೆ. ಅಲ್ಲೆಲ್ಲಾರ ನೋಡು ಮತ್ತೆ ಸಂಧ್ಯಾಗ ನೋಡಂತ ಇವನಪ್ಪ ಕುದಿಸಿ ಬಾಳೆ ಹಾಕಿ ಮಾಡ್ಬೇಕಿಲ್ಲ. ಹೌದನಾ? ಇಸಾ ಇರ್ತೈತಿ ನೆಪ್ಪಿದ ಸ್ಮೆಲ್ ಬರ್ತದ. ಒಂಥರ ವಾಸನೆ ಇಸ ಇರ್ದಿಲ್ಲವ. ನಂಗೆ ಆ ಸ್ಮೆಲ್ ಇಷ್ಟ ಆಕೈತ. ಕುಚ್ಚ ಮಾಡೋದು ಕುದಿಸಿ ಬಸಿದ ಬಸಿದ ಕಡ್ಲಿ ಬೇಳೆನ ಇಲ್ಲಪ್ಪ ನಾ ಹಂಗ ಮಾಡೋಕ್ಯದನ ಬಸಿಲಿಲ್ಲ ಅಂದ್ರೆ ಕಡ್ಲಿ ಬೇಳೆ ಹಾಕ್ಬೇಡ. ಕಡ್ಲಿ ಬೇಳೆ ಹಾಕ್ತಾರೆ. ಕಡ್ಲಿ ಬೇಳೆ ಹಾಕ್ತಾರೆ. ಪಾವು ಕಡ್ಲಿ ಬೇಳೆ ಹಾಕಿದ್ದಾಳ ಮತ್ತೆ ತೊಗರಿ ಬೇಳೆ ಅದು ಏನೋ ಆಗೋದಲ್ಲ. ತೊಗರಿ ಬೇಳೆ ಕಡ್ಲಿ ಬೇಳೆನ ಹಾಕ್ತಾರೆ. ಅದ ಹೇಳಿನ ಶಿಸ್ತ ಕಡ್ಲಿ ಬೇಳೆ ಪಲ್ಯನ ಮಾಡೋದದ ಅದ್ರಾಗ ಇವನ್ನ ಹಾಕಿ. ನಾ ಇಲ್ಲಪ್ಪ ಇದನ್ನಷ್ಟ ತಾಳಸ್ಕೊಂತೀನಿ ನಾಕಿನ ನಿಂಗೆ ಕೊಡಂಗಿಲ್ಲ. ನಮ್ಮಪ್ಪ ಮುಂಜಾನೆ ಹೊತ್ಲೆ ಯಪ್ಪ ಬಿಡು ಅಲ್ಲಿ ಬಿದ್ದಿಗಿದ್ದೆ. ಮುಂಜಾನೆ ಹೊತ್ಲೆ ಬಂದ ಹೆಂಗೆ ಕೇಳೋಣ. ಇದು ಗುಡ್ದಾಗ ಇರ್ತೈತಿ ಇಲ್ಲಪ್ಪ. ಬಳ್ಳಿ ಗುಡ್ದಾಗ ಇರ್ತೈತಿ ನೋಡಿ. ಇಲ್ಲಿ ಹಂಗೈತನ ನಮ್ಮ ನಸೀಬಿದು. ಇದೇನು ಯಪ್ಪ ಬಳ್ಳಿದ ಮ್ಯಾಗ ಹಬ್ಬಿದ್ದು. ಹಾಂ ಇದ್ಯಾವ್ದ ಅದ್ರದ್ದೆಲ್ಲೈತಿ? ಆಚೆಗಡೆ ಐತಿ ನೋಡಿ ಅಲ್ಲಿ. ಹಾಂ ಆ ಸಣ್ಣಗೈತೆ ಅದ ಇಲ್ಲಪ್ಪ. ಹಾಂ ನೋಡಿನ ಅಡಿಗೆ ತಪ್ಲಕ್ಕೆ ಹೋದಾಗ ಕೊಯ್ದು ಬಿಡ್ತಾರೆ ಪಾಪ ಇದನ್ನು. ಇದು ದೊಡ್ಡದಿತ್ತು ವೆಂಕಟೇಶ ಬಳ್ಳಿ. ಇಲ್ಲಿ ಅಪ್ಪನ ಕಾಲಾಗ್ದ ಒಂದೊಂದು ಬಿದ್ದತ್ ನೋಡ್ದ. ಇಲ್ಲೇ ಗುಂಪಮ್ಗೆ ಇಲ್ಲೇ ಇತ್ತಿದ. ನಾವು ಅವಾಗ ಅಡ ಮೆಸಕ್ಕೆ ಬರೋ ಮುಂದೆ ನಾನು ಎಷ್ಟು ಇದಕ್ಕಿಂತ ದೊಡ್ಡ ಹಾಕೋಣಪ್ಪ. ಇದೇ ಲಾಸ್ಟ್ ಸೈಜ್ ಇವನ್ ಲಾಸ್ಟ್. ಹೌದನಾ? ತೊಂಡೆಕಾಯಿ ಹಣ್ಣಿನ ಗತಿ ಹಾಕೋಣಪ್ಪ ಬಲ್ತಾವ. ಅದಕ್ಕೇನಕೈತಿ ಇವು ಹಿಚ್ಕಿದ್ರೆ ಮೆತ್ತಗಿರ್ಬೇಕಲ್ಲ. ಮೆತ್ತಗಿರೋದಿಲ್ಲ ಇರ್ತಾವ. ಇವನ್ನ ಏನ್ ಮಾಡೋದು ಜಜ್ಜುದು ಕಚ್ಚ ಅಬುಡ್ ಜಬುಡ್ ಜಾಸ್ತಿ ಅವಲ್ಲ. ಕೊಬ್ಬರಿ ಜಜ್ಜಿದಂಗ ಹೆರ್ಚಿದ್ರೆ ಕಟ್ಟಂಗಿಲ್ಲ. ಹೆರ್ಚಿರಿ ಹಂಗ ಕಚ್ಚ ನೋಡುವ ನೀನು. ಹೆರ್ಚಿರಿ ಸುದ್ದಾಗುವಂಗೆ ಕಾಣೋದಿಲ್ಲ. ಅದ ಹೆರ್ಚೆ ಮಾಡ್ತೇನೆ. ಅವು ಜಜ್ಜಿನೇ ಮಾಡಿದ್ದಾಳೆ. ಬೀಜ ಇರ್ತಾನೊಳಗ. ತಲೆಗೆ ಮದ್ರಂಗೆ ಹಚ್ಕೊಂಡೇನಿ. ಅಲ್ಲಿ ನಮ್ಮ ಗೌರಿ ನೋಡಕಂತ ಹೋಗಿ ಬೆಂಡೆಕಾಯಿ ಕರಿಬೇವು ಹೂತ್ತೀನಿ. ಟಸಲ್ ಮಾಡ್ಬೇಕು. ಅಲ್ಲಿ ಇವ್ನು ತಗೋಬವ ಬೆಂಡೆಕಾಯಿ ಹಾಕಕ್ಕ. ಬೆಂಡೆಕಾಯಿ ಫ್ರೈ ಮಾಡೋದು, ಇಲ್ಲಾಂದ್ರೆ ಬೆಂಡೆಕಾಯಿ ಪಲ್ಯ ಮಾಡೋದು, ಇಲ್ಲಾಂದ್ರೆ ಕಡ್ಲಿ ಸಣ್ಣಗೆ ಹೆಚ್ಚಿ ಕಡ್ಲೆ ಹಿಟ್ಟು ಹಾಕಿ ಬಜ್ಜಿ ಥರ ಕರೆದು ತಿಂದ್ರೆ ಮಸ್ತ್ ಕಸ್ತೀವಿ ಬರ್ತಾವ. ನೋಡಿದ್ರ ಆಕೆಗೆ ತೊಟ್ಟಲು ಮುಂಜಾನೆಗ ತೊಟ್ಟಲ್ಕಾಯಿ ಹಾಕೊಂಬಂದಿಲ್ಲ. ಇವು 400 ರೂಪಾಯಿ ಕೆಜಿ ಅಂತ ನೋಡ್ರಿ. ಇದು ಪಲ್ಯ ಮಾಡೋದು 400 ರೂಪಾಯಿ ಕೆಜಿ ಅಂತಿದ. ನನಗೊಬ್ರ ಸರ್ ಹೇಳಿದ್ರು, ನಾನು ಕೇಳೀನಿ ಅವ್ರನ್ನ. ಎಷ್ಟು ದೊಡ್ಡದ ಇವ ಸಣ್ಣ ಇರ್ತಾವೆ ಮಾರ್ಕೆಟ್ನಾಗ. 400 ರೂಪಾಯಿ ಕೆಜಿ ಅನ್ನೋದ್ಲೆ ನಂಗೆ ಶಾಕ್ ಆತ. ಅವರು ಅವ್ರು ವಾರದಾಗ 2 ಕೆಜಿನೇ ಹಿಂಗೆ ಎಷ್ಟೋ ತಿಂತೀವಂತಂದ್ರೆ ಇವ್ನ ಇದು ತೊಟ್ಟಲ್ಕಾಯಿ ತಿನ್ನೋದ್ರಿಂದ 50% ನಮ್ಮ ದೇಹದಲ್ಲಿರೋ ಕಾಯಿಲೆಗಳು ಎಲ್ಲ ವಾಸಿ ಆಕ್ಕವಂತ. ಕಾಯಿಲೆಗಳು ಬರದೇ ಇರೋ ಥರನೂ ತಡೀತಿದಂತ. ಇದು ಒಂದು ಕರಳ ಅಥವಾ ಏನೋ ಗೋವಿಂದ ಅಂತಿರ್ತೈತಂತ. ಇದಕ್ಕೆ ಗೋವಿಂದ ಕಾಯಿನೋ ಅಂತಾರಂತ. ನಮ್ಮ ಕಡೆ ನಾವು ತೊಟ್ಟಲ್ಕಾಯಿ ಅಂತೀವಿ, ಗೋವಿಂದ ಕಾಯಿನೋ ಅಂತಾರಂತ. ಹಿಂದಿಯೊಳಗೆ ಏನೋ ನೋಡಿನಪ್ಪ ನಾನು.
ಪಾಪ ಅವ್ರ ಸರ್ ಮತ್ತು ನಂಗೆ ಅಂದ್ರೆ ಒಂದೊಂದು ಕಡೆ ಒಂದೊಂದು ಥರ ರೆಸಿಪಿ ಮಾಡ್ತಿರ್ತಾರಲ್ಲ, ಅವ್ರು ರೆಸಿಪಿ ಮಾಡೋದನ್ನು ಓನಾಗಿ ಅವರ ಕಣ್ಣು ಹಿಡ್ಕೊಂಡಿರೋ ಒಂದು ರೆಸಿಪಿನೂ ನಂಗೆ ಹೇಳಿದ್ರು, ಹಿಂಗೆ ಮಾಡಿರಿ ಅಂತೇಳಿ. ಆದಷ್ಟು ತೊಗೊಂಬಂದು ತಿನ್ನಿರಿ, ಇನ್ನೂ 60 ದಿನ ಸಿಗ್ತಾವ ಅಂತೇಳಿ ಅಂತಂದ್ರೆ ಖುಷಿ ಆಯ್ತು ನನಗೆ. ಅವ್ರಿಗೆ ಹಿಂಗೆ ಆಯುರ್ವೇದಿಕ್ ಬಗ್ಗೆ ಹಿಂಗೆ ಭಾಳ ಅಂದ್ರೆ ಭಾಳ ಗೊತ್ತೈತಿ, ಭಾಳ ತಿಳುವಳಿಕೆ ಉಳ್ಳವ್ರು ಅದಾರ. ಏನಾದರೂ ನಂಗೆ ಡೌಟ್ ಇತ್ತಂದ್ರೆ ನಾನು ಫಸ್ಟ್ ಅವ್ರನ್ನ ಕೇಳ್ತೀನಿ, ಯಾಕಂದ್ರೆ ಮೊದ್ಲಿನ ಮಂದಿಗೆಲ್ಲ ಗೊತ್ತಿರ್ತೈತಿಲ್ಲ. ಅಪ್ಪರ ವಯಸ್ಸಿನವ್ರು ಇರ್ಬೋದು ಅಂತ ಅನಿಸ್ತೈತಿ, ಅಪ್ಪರ ವಯಸ್ಸು ಅಥವಾ ಅವ್ರಿಗಿದ್ರೆ ಜಾಸ್ತಿ ಇರ್ಬೋದು ಅಂತ ಅನಿಸ್ತೈತಿ. ಹಾಂ, ಆಕೆಗೆ ಬಳ್ಳಿ ತೋರಿಸ್ಬೇಕಂತ. ಬಾ, ನೀ ಎಲ್ಲಿ ಕೃಷಿಯರ್ಗೆ ಬಂದಿರ್ಕಿಲ್ಲ, ಅಲ್ಲಿ ಕೃಷಿಯರ್ದಾಗ ಹೋಯ್ತಿ. ನಮಗೆ ಕೆಲಸ ಭಾಳ ಅದಾವ. ನಿನ್ನೆ ನಾನು ನಿಮ್ಗೆ ಹೇಳಿನಲ್ಲ, ನಿನ್ನೆ ನಾವು ಅಲ್ಲಿ ಇದನ್ನು ನೋಡಕ್ಕೆ ಹೋಗಿವಂತ ಹೇಳಿಲ್ಲ. ಹೌದಣ್ಣ, ಆಕೆಗೆ ನೋಡಿ ಕ್ಯೂರಿಯಾಸಿಟಿ ಆಗೈತಿ. ಈಗ ಅವು ಬೀಜ ಅದಾವಂತ, ಅವ್ರು ಅಗಿ ಮಾಡ್ಯಾರ, ಮನೆ ಒಳಗೆ ಹಚ್ಚಾರ ಅಗಿ. ಅದು ಮುಳ್ಳು ಇರ್ತೈತೆ, ಅದು ಬೀಜ ಕೊಟ್ಟು ಕಳಿಸ್ತೇನೆ ಅಂತಂದ್ರೆ ಖುಷಿ ಆಯ್ತು ನನಗೆ. ಎಲ್ಲಾರು ಹಚ್ತೇನೆ, ಅಗಿ ಕೊಟ್ಟು ಕಳಿಸಿದ್ರೆ ಇನ್ನೂ ಖುಷಿ ಆಕಿತ್ತು. ಹೊಲ್ದಾಗ ಏನೋ ಪಾಟಲ್ ಬೆಳೆಸ್ಯಾರ ಅವರು, ಅವ್ರ ಹೊಲ್ದಾಗ ಇನ್ನು ದೊಡ್ಡದಾಗೈತಿ, ಹೊಲ್ದಾಗ ಹೋಗಿ ಹಚ್ತಾರಂತ. ಅವು ಬೀಜ ಹೆಂಗಿರ್ತಾವಂತ ನಾನು ನೋಡಿಲ್ಲ, ಈ ಕಾಯಿ ಹೊಡೆದಿದ್ದಾಗ ಗೊತ್ತಾಗೋದು ನನಗೆ. ಯಾಕಂದ್ರೆ ಭಾಳ ಸಣ್ಣಾಗಿದ್ದಾಗ ತಿಂದಿದ್ದು ನಾನು, ಪ್ರೈಮರಿ ಸ್ಕೂಲಿಗೆ ಹೋಗೋ ಮುಂದೆ ತಿಂದಿದ್ದಂತ ಅನಿಸ್ತೈತೆ ನಾನು ಅದನ್ನ ಪಲ್ಯ. ಶಿವಿ ಇರಲಿ ಬಿಡಲಿ ತಿನ್ಬೇಕು. ಈಗ ಹಾಗಲಕಾಯಿ ಎಲ್ಲ ಥರ ತಿನ್ಬೇಕು. ನಾನು ಎಲ್ಲ ಥರ ತಿಂತೇನೆ ರೀ, ನನಗೆ ಎಲ್ಲ ಥರ ಇಷ್ಟ ಆಕೈತಿ. ನಾನೀಗ ಚಪಾತಿ ಮಾಡಕ್ಕೆ ಬನ್ನಿ. ನೋಡಿದ್ರಲ್ಲ ತೊಟ್ಟಲ್ಕಾಯಿ ಪಲ್ಯ ನೋಡ್ಬೇಕು. ನಾನು ಯೂಟ್ಯೂಬ್ನಾಗ ಸರ್ಚ್ ಮಾಡಬೇಕು. ಯೂಟ್ಯೂಬ್ನಾಗ ಯಾರಾದರೂ ರೆಸಿಪಿ ಐತಿ ಶೇರ್ ಮಾಡ್ಕೊಂಡಾರಲ್ಲ ಗೊತ್ತಿಲ್ಲ. ಈ ಕಡೆ ನಮ್ಮ ಕಡೆದವ್ರಿಗೆ ಕೆಲವ್ರಿಗೆ ಗೊತ್ತಿರ್ತೈತಿ, ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತಿರಂಗಿಲ್ಲ. ಇವು ಎಲ್ಲಿ ಸಿಗ್ತಿರ್ತಾವಲ್ಲ ಅಂಥವ್ರಿಗೆ ಮಾತ್ರ ಗೊತ್ತಿರ್ತೈತಿ. ಲೈಫಲ್ಲಿ ಒಂದು ಸಲನಾದ್ರೂ ತೊಟ್ಟಲ್ಕಾಯಿ ಪಲ್ಯ ತಿನ್ಬೇಕಂತ ಹೇಳ್ತಾರೆ. ಸಿಕ್ಕು ಅಂದರೆ ಈಗ ನೋಡ್ರಿ ಸೀಸನ್, ಈಗ ಕರ್ಜಿಕಾಯಿ ಸೀಸನ್ ಐತಲ್ಲ, ಹಂಗೆ ಇವ್ಕುರ್ದು ಈಗ ಸೀಸನ್. ಸಿಕ್ಕು ಅಂದ್ರೆ ಮಾಡ್ಕೊಂಡು ತಿನ್ರಿ. ಮತ್ತು ಇದು ತೊಟ್ಟಲ್ಕಾಯಿದ ವಿಶೇಷತೆ ಏನಂತಂದ್ರೆ, ಹಿಂಗೆ ಮಕ್ಕಳಾಗದೇ ಇರೋರು ಇರ್ತಾರಲ್ಲ, ಅವ್ರು ತಿನ್ಬೇಕು ಅಂತ ಹೇಳ್ತಾರ. ಹಿಂಗೆ ಯಾವಾಗ ಯಾರೋ ಹೇಳಿದ್ದು, ಅವಾಗ ಒಂದ್ಸುಟ ಹುಡುಗಾಕತ್ತಿದ್ವಿ. ಆದ್ರೆ ಇಷ್ಟು ದಿನ ಇಲ್ಲೇ ಇದೆಯಲ್ಲ, ನಮ್ಗೆ ಗೊತ್ತಾನೇ ಇಲ್ಲ. ಹೋದ್ರೆ ಶಾಪ ಹೇಳಿದ್ರು ಅಲ್ಲ ಅಂತ ಅನ್ಕೊಂಡಿದ್ವಿ ನಾವು. ಸಿಂಗಲ್ ಮಾಡೀನಿ, ನಡಕ್ಕೂ ಬಿಟ್ಟು ನೋಡ್ರಿ. ಕಟ್ಟಿನ ಸಾರು ಐತಿ, ನಿನ್ನ ಮಾಡಿದ ಅಡುಗೆಲ್ಲ ಐತಿ. ಇದು ಚಪಾತಿ ಹಿಟ್ಟು ನಿನ್ನೆ ನಾದಿಟ್ಟಿದ್ದಿದ, ತೆಗೆದು ಫ್ರಿಜ್ನಾಗ ಇಟ್ಟಿದ್ದಿದ್ದನ. ಯಾಕಂದ್ರೆ ರಾತ್ರಿ ಅಪ್ಪನೂ ಊಟ ಮಾಡಲಿಲ್ಲ, ನಮ್ಮ ಮನೆಯವರು ಊಟ ಮಾಡಲಿಲ್ಲ, ನಾನು ಚಪಾತಿ ತಿಂದೆ. ಹಾಗಾಗಿ ರಾತ್ರಿ ಮಾಡಿದ್ರೆ ಅದು ಬಿಸಿ ಅಂತ ಇಟ್ಟಿದ್ನಿ. ಯಾರು ಊಟ ಒಲ್ಲೆ ಅನ್ನಂತಲೇನ ಈಗ ಬಿಸಿ ಚಪಾತಿ ನೋಡ್ರಿ ಮುಂಜಾನೆ ಹೊತ್ತಲೆ. ಈಗ ಕಟ್ಟಿನ ಸಾರು ಇಟ್ಟೇನೆ, ಒಂದಿಟ್ಟು ಗೊಂಜಾಳ ಕಿಚಡಿ ಮಾಡ್ಕೊತೀನಿ ತಿನ್ನಕ್ಕೆ. ತಟ್ಟೆ ಕೆಳಗೆ ಡಾಕ್ ಜಾಗ ಮುಂದೆ ಹಾಕತ್ತೀವಿ ಒಂದು ಚಪಾತಿ ಹೋಲ್ ಬಿಡಕತ್ತು. ಎಣ್ಣೆ ಕೆಳಗೆ ಇಟ್ಟು ಹಚ್ಚಿವಿ, ಎಣ್ಣೆ ಇಟ್ಟು ಹಚ್ಚಿದ್ರೆ ಮತ್ತೆ ಹೇಳಂಗಿಲ್ಲ. ಇದು ಫ್ರಿಜ್ನಾಗ ಇಟ್ಟಿರ್ತಲ್ಲ, ಹಂಗಾಗಿ ತಂಪಾಗಿಟ್ಟಿರ್ತೈತಿ. ಮುಂಜಾನೆಗ ತೆಗೆದಿಟ್ಟೇನಿ ಚಪಾತಿ ಮಾಡ್ಬೇಕಂತ. ಬಾಳೆಕಾಯಿ ಮಾಲಕರಿಗೆ ಯಾರಿಗೆ ಹೋಯ್ತು ಇಲ್ಲಿದ್ರಾಗ ಇಟ್ಟೇನು ಒಳಗೆ ಎಸ್ ಹನಿಗೆ ಇಕ್ಕೋದಾನ. ಐತಳದಾವ ಇವು ವಜ್ಜೆ ಹಾಕೊಂಬಂತ ಹನಿಗೆ ಎಷ್ಟು ತೆಗಿಬೇಕಲ್ಲ. ಇರಲ್ಲ ಬಿಡ, ತೆಗೀರಿ, ತೆಗಿಬೇಕಂದ್ರೆ ಅದೇನು ದೊಡ್ಡದು.
ಇರ್ಲಿ ಬಿಡು ಅವ ಹಣ್ಣಾಗಿದ್ದನ್ನ ಕೊಡ್ಲಾ? ಬೇಡ ಬೇಡ ಇರೋಲ್ಲ. ಇಲ್ಲ ಮುಂದಿಟ್ಟು ಇದನ್ನು ಹೆಂಗ್ ಹೋಯ್ತಾನೆ ನೀನು ವಯಸ್ಸೇನ ಅಪ್ಪನ ವಯಸ್ಸೇನ ಬಿಡ ನೀ ಬಿಡ. ಅವು ಇವು ಕರಿ ಮದಗನ್ಕಿ ಬೀಜ ಕರಿ ಮೂತಿಯನ್ನ ಅಲ್ಲ ಕರಿ ಮದಗನ್ಕಿ ಅನ್ನಿ ಹಂಗೆ ಹೊಸ ಹಂಗೇನ ಇಲ್ಲಿ ಕಡ್ದ ನೋಡುದು ಮುದ್ದೆ ಮಾಡಿಡ ಅಂತ ಇಷ್ಟು ಏಕ ಕಡ್ದ ಬಿಟ್ಟಿತ್ತದ. ನೋಡಿ ಏನೇನು ಮಾಡ್ತೀರಿ ನೋಡಿಪ್ಪ. ಸುಮ್ಮನೆ ಅವ್ರು ಭಾಳ ಮಂದಿ ಅಕ್ಕಾರ ನೀವು ಒಬ್ಬ ಅಕ್ಕಿ ಬಾಯ್ ಮಾಡಿ ಸೂಜಿ ದಾರ ತೊಗೊಂಡು ಹೊಲಿಯೋದು. ಅಪ್ಪ ಈಗ ಊರಿಗೆ ಹೊಂಟಾನ. ನಮ್ಮ ಮನೆಯವ್ರು ಇಲ್ಲಿ ಬಟಗುರ್ಕಿ ಮಠ ಬಿಟ್ಟು ಬರಕಂತೇಳಿ ಹೊಂಟಾರ. ಅಲ್ಲಿ ಊರಾಗ ಅವ್ರದ್ದು ಹೊಲದ ನ್ಯಾಯ ಶುರುವಾಗಿ ಒಂದು ವರ್ಷದ ನಾ ಅಲ್ಲಿದ್ದಾಗನೂ ಶುರು ಹೋಗೈತೆ ನೋಡ್ರಿ. ಇನ್ನೂ ಬಗ್ಗಿನ ಹರಿವಲ್ಲವ ಅಂತಂಬ್ರ ಇದ್ದಿಂದ ಹಿಂಗೆ ಏನಾದರೂ ಜಗಳ ಅದು ಇದು ಹಿಂಗಿರೋದ ನಾನು ಅವ್ರು ಎಷ್ಟು ಕಾಡ್ತಾರೆ ನೋಡು. ಮತ್ತು ದೇವ್ರು ಅವ್ರನ್ನೇನು ಮುಂದೆ ಸುಖವಾಗಿ ಇಡಾಕ್ ಬಿಡೋದಿಲ್ಲ. ಮತ್ತು ದೇವ್ರಕ್ಕಿಂತ ದೊಡ್ಡ ಯಾವ ಇರೋದಿಲ್ಲ. ಇವ್ ಕಾಡಾಕನ್ನಕಿನ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಒಪ್ಕೊಳಕತ್ತ ನಾವು. ಇವ್ ಕರೆಕ್ಟ್ ಅದಾರ. ಈಗ ಸ್ಟೇಷನ್ಗೆ ಹೋಗಿ ಮುಗಿಸ್ಕೊಂಡ್ ಬಂದಾರ. ಮತ್ತು ಅವ್ರಿಗೆ ಎಷ್ಟು ತಿಳುವಳಿಕೆ ನನ್ನ ಮಗುಗೂ ಇಲ್ಲ. ಮತ್ತು ಅಲ್ಲಿ ಅವ್ರಿಗೆ ಬೇಕಾಗಿಲ್ಲಪ್ಪ. ಅವ್ರು ಕಾಡವ್ರ ಹೊಲ ನೋಡಿದ್ರೆ ಹೌದಪ್ಪ ಇದು ಇವ್ರದ್ದು ತಪ್ಪೈತಿ ಇವ್ರದ್ದು ತಪ್ಪೈತಿ. ಈಗ ಯಾರ್ದೋ ತಪ್ಪ. ಈಗ ನಿನ್ನ ಕಾಡಾಕತ್ತಾರ ಅವ್ರು. ಅದೇ ಕಾಡಾಕತ್ತಾರ. ನೀ ಬಾಂಡ್ ಮಾಡಿಸಿ ನೀ ಸ್ಟೇಷನ್ ಒಪ್ಕೊಂಡೆ ಅದನ್ನ ನೀ ಬಾಂಡ್ ಮಾಡಿಸ್ಬಿಟ್ಲ ಹೊಳ್ಳಿ ಇನ್ನೊಮ್ಮೆ ಕೈ ಅನ್ನಕ್ ಬರೋದಿಲ್ಲ. ಅದು ಬಾಂಡ್ ಬಸ್ಸುಗ ಯಪ್ಪ ಬಂದ್ ಅದನ್ನ ಎಲ್ಲಾ ಹಿರಿತಂದ ಮುಗಿಸ್ಕೊಂಡ್ ಹೋಗ್ರಿ ನನಗ್ ಗೊತ್ತಾಗುದಿಲ್ಲ. ಏನ್ ಹಿರ್ತಾನ ಮುಗಿಸಂಗಿಲ್ಲ. ಹಿರ್ತಾನ ಹೆಂಗ್ ಮುಗಿಸ್ತಿರ್ತಾರ ಹಂಗ್ ಬಾಂಡ್ ಮಾಡ್ಸೋದು. ಇನ್ನು ನಮ್ಮ ಮನೆಯವರು ಅಪ್ಪನ ಬಿಟ್ಟು ಬಂದ ಆ ನಂತರ ಮತ್ತು ಅವ್ರದ್ದಲ್ಲೇ ಬೇರೆ ಎರಡು ಕೆಲಸ ಇತ್ತಂತೆಲ್ಲ ಹೊಕ್ಕೇನೆ ಅಂತ ಹೇಳಂತಂದ್ರೆ ನೀವು ಸಂಚನ ಇಲ್ಲೇ ಮೇಯಿಸಿದ್ರ ಆತಂತೇಳಿ ಏನು ಅಡಿಸತ್ ನೋಡಿ ಹಾಕ್ಲಿ ಮಿಸ್. ನೀನು ಕುಡ್ದಿಲ್ಲ ಮಧ್ಯಾಹ್ನದಾಗ ನೀನು ಇದೆ ಮುಂಜಾನೆ ಕುಡ್ದಿರ್ತೀನಿ. ಕುಡಿ ನಸ ಈಗ ಹೊಡ್ತುಂಬ. ಏನಾಗೈತಿ ನಿಂದ್ರ ಏನಾಗೈತಿಲ್ಲ ಮುಗಿನಂತಲೇ ಸಮಾಧಾನ ಇಲ್ಲಿದಕ್ಕೆ ಇಲ್ಲಿ ಬಿಡ. ಕಾಲು ಪಾಲು ತುಳಿತೈತಿ. ಕೋಡು ಇದಾವ ಏನಕ್ಕೆ ಕೆತ್ತೈತ. ಇಲ್ಲೇ ಬಾರಿಗಿಡ ಅಂತಲ್ಲಿ ಮೇವು ಇದ್ದಲ್ಲಿ ನೋಡ್ಕಟ್ಟಿ ಬಿಡ. ಅಲ್ಲೇ ನೋಡ್ಕೊಂತ ಮೇಯ್ತತಿ. ಮೇವು ಐತಲ್ಲ ಅಲ್ಲಿ. ಇಲ್ಲ ಒದರುದಿಲ್ಲ. ಅವು ಒಂದಿಟ್ಟು ಕಣ್ಣಿ ಕಂಡ್ರೆ ಸಾಕು ಅದಕ್ಕೆ. ನಮ್ದು ಕೆಲಸ ಐತಿ. ನಾ ಇವತ್ತು ಅಲ್ಲಿ ಹಚ್ಕಡೆ ತನ ಮೇಸಕ್ಕೆ ಹೋಗ್ಬಾರ್ದು ಅಂತೇಳಿ ಮಾಡಿದ್ನಿ. ಹೋಗ್ಯಾನ ಹೋಗೋದು ಹಾಕಿದ್ನಿ. ಈಗ ಬಾಂಡೆದ ಒಂದು ಬುಟ್ಟಿ ಬಾಂಡೆ ಕಟ್ತಿರ್ತೀನಿ. ಇದು ಬಂದು ಮಕ್ಕೊಂಡೈತಿ. ಈಗ ಕೋಳು ನೋಡ್ರಿ ಎಷ್ಟು ಚಂದ ಯಾಕತ್ತಾವು ಮಾಡಿತ್ತು. ಇವು ಹಾಕೋದಿಲ್ಲ ಎಲ್ಲಿ ಹಾಕೋದಿಲ್ಲ. ಹೌದಣ್ಣ ನೋಡ್ರಿ ಓಡಾಕತ್ತವ. ಅಂಗ್ಲ ಭಾಳ ಆಗೈತಿ. ಗೊಂಗ್ಯಾ ಪಂಗ್ಯ ತಿಂದಿರ್ತಾವ. ಮಳೆ ಮ್ಯಾಗ ಎಲ್ಲಿದೆ ಬಳ್ಳಿ? ಅದಲ್ಲದ ಗೊಬ್ಬರ ತೊಗೊಂಬಂದ ನಿಮ್ದು ಅವ ಅಲ್ಲ ಇವ ಹೂವು ಮಲ್ಲಿಗೆ ಇದೆ ನೋಡದ ತಗೋ ನೋಡೋಣ. ನಾವು ಮಾಡಕ್ಕೆ ಕೆಲಸ ರಗಡ್ ಇಟ್ಕೊಂಡು ಇಲ್ಲಿ ಒಂದೇ ಅಡ್ಡಾಡ. ಎಷ್ಟು ವಾಸನೆ ಐತೆ ನೋಡಿದ. ಅದಲ್ಲೇ ಇದು ಅದು ಅಲ್ಲಾಗ ಇಲ್ಲೇ ಐತಿ ನೋಡಿ ಬಳ್ಳಿ. ಇದು ಹೌದೇನಲ್ಲ ಇಲ್ಲಿ ಇದು ಬಳ್ಳಿ ಅಲ್ಲದೀವಿ.
ಹೌದು ಅದಿಲ್ಲ ಹಳ್ಳಿ ಹಂಗೆ ಐತಿ ಕಾಯಿ ಎಲ್ಲಿದಾವ ಹೂ ಚಳಿನಿ ಅವ್ರ ಮಂಗ್ಯ ಹೆಂಗ್ ಕುಂತೈತ್ ನೋಡ್ರಿ ಹುಂಚಿ ಗಿಡದಾಗ ಮಮ್ಮಿ ಏನ್ ನೋಡ್ಕೊತ ಕುಂತಾವ ಮಂಗ್ಯಪ್ಪ ನೋಡ್ರಿ ಇಲ್ಲಿ ನಾವು ಇದಕ್ಕೆ ಗುಡ್ಡದ ಮಲ್ಲಿಗೆ ಅಂತೇವೆ ನೋಡ್ರಿ, ಕಾಡು ಮಲ್ಲಿಗೆ ಅಂತೇವಿ ಇವು. ಎಷ್ಟು ಘಮ ಘಮ ಪರಿಮಳ ಇರ್ತಾವ ಗೊತ್ತೇನ್ರಿ ಸರ್. ಈಗ ಮಾರ್ಕೆಟ್ನಾಗ ಸಿಗ್ತಾವ ನೋಡ್ರಿ ದೊಡ್ಡಪ್ಪ ಇಲ್ಲೇ ಅದೇ ಸೂಜಿ ಮಲ್ಲಿಗೆ ಸಿಗ್ತಾವಲ್ಲ, ಸೇಮ್ ಅವ ಇವು ಅದ್ರ ಸಣ್ಣ ಇರ್ತಾವ. ಕಾಡು ಮಲ್ಲಿಗೆ ಅಲ್ಲ, ಹಂಗಾಗಿ ಸಣ್ಣ ಇರ್ತಾವ. ಅಲ್ಲೇ ಪೂಜಾರ ಅವ್ರು ಅಂತ ನಾವು ಹಂಗೆ ಅಡ್ಡಾಡ್ಕೊಂತ ಬಂದ್ವಿ. ಇಲ್ಲಿ ಐತೆ ನೋಡ್ದ ಸುಳ್ಳ, ನಾವು ಅಲ್ಲಿ ಮ್ಯಾಗ ಹತ್ತಿದ ಇಲ್ಲಿ ಐತಿ. ಮುಂಜಾನೆ ಹರ್ಕೊಂಡು ಹೋಗ್ಯಾರ ಏನೋ ತಂಗಿದೀನಿ ಬಳ್ಳಿ, ಅದಕ್ಕೆ ಇವು ಇಷ್ಟು ಹೂ ಬಿದ್ದಾವ ನೋಡ್ರದ. ಇವೆಲ್ಲ ಮಗ್ಗು ನಾವು ಇಷ್ಟಾಗ ಹೂ ಬಿದ್ದಾವ ಇವು ಅಂತ ನಾನು ಅಲ್ಲ. ಇಲ್ಲಿ ತೊಂಡಿ ಬಳ್ಳಿ, ಇದ್ರ ಬಳ್ಳಿನ ಹರಿದಾರ ಇಲ್ಲಿ ಇದೆ, ಇಲ್ಲಿ ಕೂರ್ಗ್ಯಾರ, ಅದಕ್ಕೆ ಇಷ್ಟು ಬಿದ್ದಾವ. ಈಕಂತ ಯಾವ ಮಾಡ್ಕೊಂಡು ಹೋಗ್ಯಾರ ನೋಡೋರು. ಯಾಕಂದ್ರೆ ಇಲ್ಲಿ ತಿಂತಾವ ಅದಕ್ಕೆ. ಅವು ಜೋತ್ ಬಿದ್ದಿತ್ತು ಎದ್ರ ಬಳ್ಳಿ ಹೂವ ನಾನು ಉರಿನೇ ಇಲ್ಲ, ಉರಿಯಾಕತ್ತೆ ಇದೇನು ಉರಿಯಾಕತ್ತದ, ಹೆಂಗೆ ತೆರೆದೈತಿ ನೋಡಿದೆ, ಎಲ್ಲಿ ತೆರೀತೇನ ಕಡ್ತ ಬಂದೈತಿ. ಇವು ಎದ್ರ ಬಳ್ಳಿ, ಇವು ಜೋತ್ ಬಿದ್ದಾವಲ್ಲ ಅಮ್ಮಿ. ತೊಂಡಿ ಬಳೆ ಅನ್ನೋದ ಇಲ್ಲಿ ತೊಗೊಂಬಂದಿ ಊಟ. ಊಟ ನೀ ಏನಾರ ಅಡ್ಗೆ ಮಾಡಿ ಅಂದ್ರ ಮಾಡುದ, ಇಲ್ಲ ಅಂದ್ರೆ ಮತ್ತೆ ಪಾರ್ಸಲ್ ತರ್ಬೇಕಲ್ಲ ಏನಾರು. ಬೆಳ್ಳುಳ್ಳಿ ಹಸನ್ ಮಾಡ್ಬೇಕು. ಸ್ಟಡಿ ಆಗಿ ಬಂದಿನಿ ಈಗ. ಎಸ್ ಎಸ್ ಹಾಂ ಹಾಂ ದೇವಿ ಹಂಗಾರ ಮಮ್ಮಿ ನಾನು ನೀನು ಹೋಗಿ ನಾಳೆಗೆ ಎಂದಿದ್ದಳಕ್ಕೆ. ಹಾಂ ಹಾಂ ತಗೊಂಡ್ ಬಾ. ಇದು ಎತ್ತಿದಿಲ್ಲಪ್ಪ ನಮ್ಮ ಕಲ್ಲು. ಹಂಗೆ ಒಂದ ಯಾಕತ್ತ ಹಿಂಗೈತೆ ನೋಡ್ರಿ ನಮ್ಮ ಹೊಲ. ಕಲ್ಲು ಆರಿಸಿದ್ದೆ ನಾವು ಸಾಯೋವರೆಗೂ. ಯಪ್ಪ ತಲೆನೂ ಸಾಕತ್ ನಂದು. ನನ್ನ ಗಂಡ ನಾನು ಕಲ್ಲು ತಗೊಂಬ ಅಂದ, ನಾವು ವಿಡಿಯೋ ಮಾಡ್ಕೊಂತ ನಿಂತೀನಿ. ಲಗುನ ಬಾರ ಮಾರಯ್ಯ. 4 ಗಂಟೆ ಆಯಿತು ಟೈಮು ಈಗ. ಬಾ ಲಗುನ. ಗೊಬ್ಬರ ಹಾಕಕ್ಕ ನಾನು ಹೋಗಿಲ್ಲ. ಅದನ್ನ ಇದ್ರ ಮಾಡ್ಬೇಕು ನಂಗೆ. ಶಿವನೇ ಪರಮೇಶ್ವರ. ನೀ ಹೇಳಿದ್ರೆ ನೀರು ನಂಗೆ ನೆನಪು ಉಳಿತೈತೆ ಅಂತ ಹೆಂಗೆ ಅನ್ಕೊಂಡಿನಿ, ನನ್ಗೆ ಅದ ಗೊತ್ತಾಗುತ್ತೆ. ಅಯ್ಯೋ ಹೇಳನ್ನು ಜಗದಾಗ ಕುಂದ್ರಬಾರ್ದಂತ ಹೇಳ್ತಾರ, ಇದಕ್ಕೆ ನೋಡಿ.
ಇದು ಬೋರಿನ ಫಿಲ್ಟರ್, ಸಣ್ಣ ಫಿಲ್ಟರ್ ನೋಡಿ. ನಿನಗೆ ಆ ನಮ್ಮನೆ ಗುದಮುರಿಗೆ ಹಿಡಿಸಾಕತ್ತದು ಹಂಗನಾ? ಹಂಗೂ ಒಂದು ಮ್ಯಾಟ್ರ್ ಐತೆ ಅನ್ನೋದು ಗೊತ್ತಿದ್ರಕ್ಕೆ ಅದನ್ನು ತೆಗೆದು ಅದನ್ನು ಹಾಕೋದಷ್ಟು ನೋಡು. ನಾವು ನೆನಪಿದ್ರ ನಂಗೂ ನೆನಪೈತಿ. ಬೋರಿನ ಫಿಲ್ಟರ್ ತೊಳೆದು ಹಾಕಿ ಬಾತ್ ನಾ ಹೇಳಿ ಬಂದಿಲ್ಲ ತಲೆ ತೊಳ್ಕೊಳಕತ್ತಾವ ನೋಡ್ರಿ. ತೊಳ್ಕೊ ಬಿಡ ಬಿಡ. ಬೇಡ ಸೀನ್ ಎಷ್ಟು ಭಾರಿ ಕಾಂದತ್ ನೋಡ್ರಿ. ಅವ್ರು ಇನ್ನೂ 1 ಕಿಲೋಮೀಟ್ರ್ ದೂರ ಇರೋ ಓದಿರ್ತಾರೆ ನೋಡಿ ಮಮ್ಮಿ ಅಂತೇಳಿ. ನಮ್ಗೆ ಗೌರಿ ಹೊಡ್ಕೊಂಬಂದಿ ನಾವು ಈಗ 10 ಮನಿಗೆ. ನೋಡೇನೆ ಗಾಡಿನೇ ಬರೋದು. ತಲೆ ಔಟ್ ಆಗೈತಿ. ಅವನ ತಲೆ ಅವನದಾಗೈತೇವ್, ನಿಮ್ದಾಗೈತೇವ್, ನಮ್ದಾಗೈತೇವ್ ಒಂದೇ ಗೊತ್ತಾಗಲ್ತು ನೋಡಿ.